ಹಾಯ್ ಹಲೋ ನಮಸ್ಕಾರ ಆಚಾರ್ಯ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಯೂಸ್ಫುಲ್ ಆಗಿರೋಂಥ ಇನ್ನೊಂದು ಬ್ಲೌಸ್ ಡಿಸೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿದ್ರೆ ಯಾವ್ಯಾವ ಸ್ಟಿಚಸ್ ಇದೆ ಮತ್ತು ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇದು ಒಂದು ಲೈಟ್ ಆರೆಂಜ್ ಅಥವಾ ಪೀಚ್ ಕಲರ್ ಇರುವಂಥ ಬ್ಲೌಸ್. ಇದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್. ಇದು ಇದರಲ್ಲಿ ನಾವು ಕಂಪ್ಲೀಟಾಗಿ ಲೋಡಿಂಗ್ ವರ್ಕ್ ಯೂಸ್ ಮಾಡಿದ್ದೀವಿ ಮತ್ತು ಬೀಡ್ಸ್ ವರ್ಕ್ ಯೂಸ್ ಮಾಡಿದ್ದೀವಿ, ಹಾಗೆ ನಾಟ್ ವರ್ಕ್, ಇಷ್ಟೇ ವರ್ಕ್ಸ್ನ ಯೂಸ್ ಮಾಡಿ ಈ ಕಂಪ್ಲೀಟ್ ಬ್ಲೌಸ್ನ ನಾವು ಮುಗಿಸಿದ್ದೀವಿ. ಇದರಲ್ಲಿ ಏನೇನು ಸ್ಟಿಚಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇದು ಒಂದು ಬೋಟ್ ನೆಕ್ ಇರುವಂಥ ಬ್ಲೌಸ್ ಡಿಸೈನ್ ನೋಡಿ. ಕಂಪ್ಲೀಟ್ಲಿ ಬೋಟ್ ನೆಕ್ ಇದೆ. ಅದೇ ರೀತಿ ಫ್ರಂಟಲ್ಲಿ ಕೂಡ ಬೋಟ್ ನೆಕ್ಕೆ, ಬಟ್ ಫ್ರಂಟಲ್ಲಿ ಸ್ವಲ್ಪ ಲೆಂತ್ನ ಜಾಸ್ತಿ ಮಾಡಿದ್ವಿ. ಈಗ ಸ್ಟಾರ್ಟಿಂಗಲ್ಲಿ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ರೆಗ್ಯುಲರ್ ಆಗಿ ನಾವೆಲ್ಲ ಬ್ಲೌಸಲ್ಲೂ 2 ಸಲ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡ್ತೀವಿ. ಸೊ ಸೇಮ್ ಟು ಸೇಮ್ ಇದರಲ್ಲೂ ಕೂಡ 2 ಸಲ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀವಿ. ಆ ರೀತಿ ಕಂಪ್ಲೀಟ್ ಆದಮೇಲೆ ಸ್ಯಾರಿ ಕಲರಲ್ಲಿ, ಸೊ ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ಎರಡು ಒಂದೇ ಕಲರ್ ಇರೋದ್ರಿಂದ ಇದರಲ್ಲಿ ನಾವು ಬೇರೆ ಯಾವುದೇ ಥರ ಕಲರ್ಸ್ನ ಚೇಂಜ್ ಮಾಡಿಲ್ಲ. ಸೆಲ್ಫ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ಚೈನ್ ಸ್ಟಿಚ್ ಹಾಕಿದ್ದೀವಿ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇರ್ಬೋದು ಯಾವ ಕಲರ್ ಇದೆ ಅಂದ್ಬಿಟ್ಟು. ಜರಿ ಥ್ರೆಡ್ ಇದೆ, ಸಿಲ್ಕ್ ಥ್ರೆಡ್ ಇದೆ. ಅದಾದಮೇಲೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ವಿ. ಶುಗರ್ ಬೀಡ್ಸ್ ಆದಮೇಲೆ ಪೈಪಿಂಗ್ ಥ್ರೆಡ್ ಹಾಕ್ಬಿಟ್ಟು ಡಬಲ್ ಕಲರಲ್ಲಿ ಲೋಡಿಂಗ್ ಕೊಟ್ಟಿದ್ವಿ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಜರಿ ಥ್ರೆಡ್ಡು ಅದೇ ರೀತಿ ಸಿಲ್ಕ್ ಥ್ರೆಡ್ಡು ಇದೆರಡನ್ನೂ ಸೇರಿಸಿ ನಾವು ಎಂಬೋಸ್ ಲೋಡಿಂಗ್ ಕೊಟ್ಟು ಮತ್ತೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ವಿ. ಶುಗರ್ ಬೀಡ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಕುಂದನ್ ಸ್ಟೋನ್ಸ್ನ ಅಂಟಿಸಿದ್ದೀವಿ. ಈ ಬ್ಲೌಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಕಲರು ಗೋಲ್ಡ್ ಕಲರಲ್ಲೇ ಹಾಕಿದ್ದೀವಿ. ಬೇರೆ ಯಾವುದೇ ಕಲರ್ ಹಾಕಿದ್ರು ಇದಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಿರಲಿಲ್ಲ, ಅದರಿಂದಾಗಿ ನಾವು ಗೋಲ್ಡ್ ಕಲರೇ ಹಾಕಿದ್ದೀವಿ. ಗೋಲ್ಡ್ ಕಲರಲ್ಲಿ ನಾವು ಏನು ಕುಂದನ್ಸ್ ಹಾಕಿದ್ದೀವೋ ಅದ್ರ ಸುತ್ತ ಇಲ್ಲಿ ನೋಡ್ತಾ ಇರೋ ಹಾಗೆ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟಿದ್ದೀವಿ. ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವಾ? ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟು ಮಧ್ಯ ಫ್ರೆಂಚ್ ನಾಟ್ ಹಾಕಿದ್ದೀವಿ. ಒಂದು ಕಡೆ ಜರಿ ಥ್ರೆಡ್ ಫ್ರೆಂಚ್ ನಾಟ್ ಇದ್ದರೆ ಇನ್ನೊಂದು ಕಡೆ ಸಿಲ್ಕ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಇದೆ. ಅದಾದಮೇಲೆ ಮತ್ತೆ ಶುಗರ್ ಬೀಡ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಶುಗರ್ ಬೀಡ್ಸ್, 3mm ಬೀಡ್ಸ್ ಮತ್ತು ಪರ್ಲ್ ಬೀಡ್ಸ್ ಇದು ಮೂರನ್ನೇ ಯೂಸ್ ಮಾಡಿ ಹ್ಯಾಂಗಿಂಗ್ಸ್ ರೀತಿ ಅಂದರೆ ಕಂಪ್ಲೀಟ್ ನೆಕ್ಲೈನಲ್ಲಿ ಸ್ಟಿಚ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕೆಲವೊಂದು ಸಲ ಏನಾಗುತ್ತೆ, ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಒಂದೇ ಕಲರ್ ಇದ್ದಾಗ ನಮಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲ ನಾವು ಬೇರೆ ಏನೂ ಯೂಸ್ ಮಾಡಿದೆ ಡೈರೆಕ್ಟಾಗಿ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ ಮತ್ತು ಜರಿ ಥ್ರೆಡ್ನ ಯೂಸ್ ಮಾಡಿದೆ. ಈ ರೀತಿ ಸಿಂಪಲ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ನ ನೀವು ಕೂಡ ರೆಡಿ ಮಾಡಬಹುದು. ಸೊ ನೀವು ಬ್ಯಾಕ್ ನೆಕ್ಕಲ್ಲಿ ಏನು ನೋಡಿದ್ರು ಸೇಮ್ ಟು ಸೇಮ್ ಫ್ರಂಟ್ ನೆಕ್ಕಲ್ಲೂ ಇದೆ. ಫ್ರಂಟ್ ನೆಕ್ಕಲ್ಲಿ ಬೇರೆ ಯಾವುದೇ ಥರ ಚೇಂಜಸ್ ಇಲ್ಲ. ಸೇಮ್ ಅದರಲ್ಲಿ ಹೇಗೆ ಮಾಡಿದ್ದೀವೋ ಅದೇ ಥರನೇ ಸೇಮ್ ಸ್ಟಿಚಸ್ಸೇ ಮಾಡಿದ್ವಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದರೆ ತುಂಬ ಆಡಾಗಿ, ಅಂದರೆ ತುಂಬ ಗ್ರ್ಯಾಂಡ್ ಅಂತಲೂ ಇಲ್ಲ ಅಥವಾ ತುಂಬ ಸಿಂಪಲ್ ಅಂತಲೂ ಇಲ್ಲ, ಕರೆಕ್ಟಾಗಿ ಈ ಕಲರ್ಗೆ ಮ್ಯಾಚ್ ಆಗೋ ರೀತಿ ಇದೆ. ಹಾಗೆ ಬುಟ್ಟಾಸ್ ಇಲ್ಲಿ ನೋಡ್ಬೋದು ನೀವು, ಜರಿ ಥ್ರೆಡ್ಡಲ್ಲಿ ಸುಮ್ಮನೆ ಹಾಗೆ ಚೈನ್ ಸ್ಟಿಚ್ ಹಾಕಿರೋದು, ಬುಟ್ಟಾಸ್ ರೀತಿ ಹಾಕಿದ್ದೀವಿ ಅಷ್ಟೇ. ನೀವು ಬ್ಯಾಕ್ ನೆಕ್ಕಲ್ಲಿ ನೋಡಿರ್ಬೋದು ಅಂದ್ಕೊಳ್ತೀನಿ. ನೋಡಿ ಅಲ್ಲಲ್ಲೇ ಸೆಲ್ಫ್ ಕಲರಲ್ಲಿ ಹಾಕಿದ್ದೀವಿ, ಜರಿನಲ್ಲಿ ಹಾಕಿರೋದ್ರಿಂದ ಬುಟ್ಟಾಸ್ ಕೂಡ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಫೈನಲ್ ಆಗಿ ಸ್ಲೀವ್ಸಲ್ಲೂ ಸೇಮ್ ಟು ಸೇಮ್ ಬಾರ್ಡರ್ ಡಿಸೈನ್ ಇದೆ. ಇದರಲ್ಲೂ ಯಾವುದೇ ಥರ ಚೇಂಜಸ್ ಇಲ್ಲ. ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸ್ ಎಲ್ಲದರಲ್ಲೂ ಸೇಮ್ ಟು ಸೇಮ್ ವರ್ಕ್ ಮಾಡಿದ್ದೀವಿ ಮತ್ತು ಬುಟ್ಟಾಸ್ನ ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ 2 ಸ್ಲೀವ್ಸ್ ಕೂಡ ಕಂಪ್ಲೀಟ್ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ, ಹಾಗೆ ಈ ರೀತಿ ಲೈಟ್ ಕಲರ್ಸಲ್ಲೂ ನಾವು ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.